ಬಂಧುಗಳೇ, ಇವತ್ತು ನಿಮಗೊಂದು ಬೇರೆ ಒಂದು ಹೊಸ ಔಷಧ ಹೇಳ್ಕೊಡ್ತಾ ಇದ್ದೀನಿ. IBS ಅಂತ ಕೇಳಿದ್ದೀರಾ, ಇರ್ರೆಗ್ಯುಲರ್ ಬವೆಲ್ ಸಿಂಡ್ರೋಮ್ ಅಂತ. ಬವೆಲ್ಲು ಮನುಷ್ಯನಿಗೆ ನಾರ್ಮಲ್ ಆಗಿ ಸರಿಯಾಗಿ ಹೋಗ್ತಾ ಇದ್ದರೆ ಅವನೂ ಕೂಡ ನೆಮ್ಮದಿಯಿಂದ ಸಂತೋಷವಾಗಿರ್ತಾನೆ. ಅಂದರೆ ಏನರ್ಥ, ಮಲಾವರೋಧ ಆಗಬಾರ್ದು. ಹಾಗಂತೇಳಿ ಮಲವೂ ಕೂಡ ಒಂದು ಸರ್ತಿ ಲೂಸ್ ಮೋಷನ್ ಆಗೋದು, ಒಂದು ಸರ್ತಿ ಕಾನ್ಸ್ಟಿಪೇಷನ್ ಆಗೋದು, ಒಂದು ಸರ್ತಿ ಪದೇ ಪದೇ ಆಗೋದು, ಈ ಥರ ಆಗಬಾರ್ದು. ಇದಕ್ಕೆ ಇರ್ರೆಗ್ಯುಲರ್ ಬವೆಲ್ ಸಿಂಡ್ರೋಮ್ ಅಂತ ಕರೀತಾರೆ. ನಾವು ಸಾಮಾನ್ಯವಾಗಿ ಕೆಲವೊಂದು ಪೇಷಂಟ್ಗಳನ್ನು ನೋಡ್ತೀವಲ್ಲ, ತುಂಬ ತೆಳ್ಳಗೆ ಸ್ಲಿಮ್ ಆಗಿಬಿಟ್ಟಿರ್ತಾರೆ. ಯಾಕೆ ಅಂತಂದರೆ ಊಟ ಮಾಡಿದ್ದು ಅವರಿಗೆ ಜೀರ್ಣನೇ ಆಗೋದಿಲ್ಲ. ಯಾಕೆ, ಲಿವರ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಈ ಥರ ಸಂದರ್ಭದಲ್ಲಿ ಅವರ ಕರುಳನ್ನು ಸಂಪೂರ್ಣವಾಗಿ ಆ ಆಹಾರನ ಅಬ್ಸರ್ವ್ ಮಾಡ್ಕೊಳ್ಳೋ ಥರದಲ್ಲಿ ಮಾಡಬೇಕು. ಹೇಗೆ ಮಾಡಬೇಕು ಅನ್ನುವಾಗ ನೋಡಿ, ಒಂದು ನಿಸರ್ಗದತ್ವವಾದಂಥ ಒಂದು ಮರ ನಿಮ್ಮ ಜೊತೆಗಿದೆ, ಇದು ಬಿಲ್ವ. ನಿಮ್ಮ ಪದೇ ಪದೇ ಲೂಸ್ ಮೋಷನ್ ಆಗ್ತಾಯಿದೆ. ಈ ವಯಸ್ಸಾದವರಲ್ಲಿ ಕೆಲವರಲ್ಲಿ ಇದ್ದೇ ಇರುತ್ತೆ. ಪದೇ ಪದೇ ಏನು ಔಷಧ ತಗೊಂಡ್ರೂ ಲೂಸ್ ಮೋಷನ್ ಆಗ್ತಾನೇ ಇರೋದು. ಈ ಥರದ ಲೂಸ್ ಮೋಷನ್ ಆಗ್ತಾನೇ ಇದೆ ಅಂತಂದಾಗ ಈ ಬಿಲ್ವದ ಹಣ್ಣಿದೆಯಲ್ಲ, ಆ ಬಿಲ್ವದ ಹಣ್ಣನ್ನು ಸೇವನೆ ಮಾಡಬೇಕು. ಶುಗರ್ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಸ್ವಲ್ಪ ಕಲ್ಸಕ್ಕರೆ ಜೊತೆಯಲ್ಲಿ ಸೇವನೆ ಮಾಡ್ಬೋದು. ಅದನ್ನ ಸೇವನೆ ಮಾಡ್ತಾ ಬಂದರೆ ಲೂಸ್ ಮೋಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ವಾಂತಿ ಆಗ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸ್ವಾಮಿ ಅಂಥದ್ದೇನಿಲ್ಲ, ಪದೇ ಒಂದು ಸ್ವಲ್ಪ ಅಂದಂಗೆ ಅನಿಸ್ತಾ ಇರುತ್ತೆ, ಲೂಸ್ ಮೋಷನ್ ಆಗೋಂಗೆ ಅನಿಸ್ತಾ ಇರುತ್ತೆ ಅಂತಂದರೆ ನೋಡಿ, ಈ ಥರದ್ದೊಂದು ಇಷ್ಟು ಒಂದು 1 2 3 ಈ 3 ಈ ಎಲೆಗಳ ದಂಟಿದೆಯಲ್ಲ, ಇದನ್ನು ಮಾತ್ರ ನೀವು ನೀರಲ್ಲೇ ಹಾಕಿ ಕುದಿಸ್ಕೊತಾ ಇದ್ದರೆ, ಅದನ್ನು ಡಿಕಾಕ್ಷನ್ ಥರ ಮಾಡ್ಕೊಂಡು ಕುಡಿದ್ರೆ ಅದು ವಾಂತಿ ಮತ್ತು ಬೇದಿ ಎರಡನ್ನೂ ಕೂಡ ಕಡಿಮೆ ಮಾಡ್ಕೊಂಬಿಡುತ್ತೆ. ಎಷ್ಟು ಒಳ್ಳೆಯ ನಿಸರ್ಗ ಔಷಧ ಅಲ್ಲ. ಹಾಗಂತೇಳಿ ಇದು ತುಂಬ ಗಳುತ ಹಣ್ಣನ್ನು ತಿಂದುಬಿಟ್ರೆ ಅದೇ ಸ್ವಲ್ಪ ಲೂಸ್ ಮೋಷನ್ ಮಾಡಿಸ್ಬಿಡುತ್ತೆ, ನೆನ್ಪಿಡಿ. ಇದು ನಿಸರ್ಗದ ಒಂದು ದೊಡ್ಡ ಸೀಕ್ರೆಟು. ಇನ್ನು IBS ಅಲ್ಲೇ ಜೀರ್ಣ ಆಗೋದಿಲ್ಲ, ಹಸಿವು ಬರ್ತಾನೆ, ಒಂದು ಸರ್ತಿ ಹಸಿವಾಗುತ್ತೆ, ಒಂದು ಸರ್ತಿ ಹಸಿವಾಗೋದಿಲ್ಲ, ಬಾಯಿ ರುಚಿನೇ ಇರೋಲ್ಲ ಅಂತನ್ನೋರಿಗೆ ಹಿಂಗು, ಜೀರಿಗೆ, ಶುಂಠಿ, ಸೈಂಧವ ಲವಣ ಇವುಗಳನ್ನೆಲ್ಲ ಸೇರಿಸಿರ್ತಕ್ಕಂಥದ್ದು ಧನಿಯಾ ಒಂದು ಕೊಡಬೇಕಾಗತ್ತೆ. ಬಟ್ ಅದು ಹೆಂಗೆ ಕೊಡಬೇಕು ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನಿಮಗೊಂದು ರೆಡಿ ತಯಾರು ಮಾಡಿದ್ದೇವೆ. ಇದರೊಳಗಡೆ ಸುಮಾರು 18 ದ್ರವ್ಯಗಳನ್ನು ಹಾಕಿರ್ತಕ್ಕಂಥ ಒಂದು ಪ್ಯಾಕೆಟು. ಇದರೊಳಗೆ ಸ್ಯಾಚೆಟ್ ಇರ್ತದೆ. ಯಾರಿಗೆ ಬಾಯಿ ರುಚಿ ಇರೋದಿಲ್ಲ, ಊಟ ಸೇರೋದಿಲ್ಲ, ಹೊಟ್ಟೆ ಉಬ್ಬರ ಆಗುತ್ತೆ, ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಅತಿಯಾದ ಗ್ಯಾಸ್ಟ್ರಿಕ್ ಇದೆ, ಊಟ ಸೇರಿದ್ರೆ ಮೈಯೆಲ್ಲ ನೋವು ಇದೆ, ಈ ಥರ ಇದ್ದಂಥವರಿಗೆ ಈ ಪೌಡರ್ DG ಅಂಥೇಳಿ, ಈ DG ಪೌಡ್ರನ್ನ ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾ ಬನ್ನಿ. ಎಷ್ಟು ಚೆನ್ನಾಗಿ ನಿಮ್ಮ ಹೊಟ್ಟೆ ನಾರ್ಮಲಿಗೆ ಬರುತ್ತೆ ನೋಡಿ.